ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲಿ ದೊಡ್ಡಣ್ಣನೋ ಅಲ್ಲಿ ಜಗ್ಗಣ್ಣ, ಎಲ್ಲಿ ಜಗ್ಗಣ್ಣನೋ ಅಲ್ಲಿ ದೊಡ್ಡಣ್ಣ. ಜಗಣ್ಣ ನಮಸ್ತೆ. ದೊಡ್ಡಣ್ಣ ಸರ್, ಹೇಳಮ್ಮ. ಎಲ್ರು ನಿಮ್ಮನ್ನ ದೊಡ್ಡಣ್ಣ ಅಂತ ಕರೀತಾರೆ, ನಾನ್ ಮಾತ್ರ ನಿಮ್ಮನ್ನ ಪ್ರೀತಿಯಿಂದ ದೊಡ್ಡಪ್ಪ ಅಂತ ಕರಿತೀನಿ ಸರ್. ನಾನು ಚಿಕ್ಕ ಮಗು ಇದ್ದಾಗಿಂದ ನೀವು ನನ್ನ ಫೇವ್ರೆಟ್ ಕಾಮಿಡಿಯನ್ ಸರ್. ನಂಗೆ ತುಂಬಾನೇ ಇಷ್ಟ ನಿಮ್ ಕಂಡ್ರೆ. ಒಂದು ಹಗ್ ಮಾಡ್ಬೋದಾ ಸರ್? ನನ್ನ ಮೊಮ್ಮಗಳು ಹಗ್ ಮಾಡ್ದಂಗೆ ಅನ್ಸುತ್ತೆ. ಒಬ್ಬ ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು ಅಂತ ಕಲ್ತಿದ್ದು ನಾನು ವಯಸ್ಸಲ್ಲಿ ಚಿಕ್ಕವನಾದ್ರೂ ನಮ್ಮ ಜಗ್ಗೇಶ್ ಅವರಿಂದ. ಅವನು ಅವರ ತಂದೆ ತಾಯಿಗೆ ಕೊಡ್ತಾ ಇದ್ದಂತಹ ಗೌರವ ಕೊನೆಗಾಲದಲ್ಲಿ ಅವನು ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅನ್ನೋದಿದೆಯಲ್ಲ, ಅದನ್ನ ಈ ಜನ್ಮದಲ್ಲಿ ಮರೆಯಕ್ಕಾಗದೇ ಇಲ್ಲ. ಜಗ್ಗಣ್ಣನಿಗೆ ಒಂದು ನಮಸ್ಕಾರ ಈ ಸ್ಟೇಜ್ ಮೇಲಿಂದ. ಎಲ್ಲರೂ ಕರ್ನಾಟಕದಲ್ಲಿ ದೊಡ್ಡಣ್ಣ ಅವರನ್ನು ಒಬ್ಬ ಒಳ್ಳೆಯ ಅದ್ಭುತವಾದಂಥ ಕಲೆಗಾರನಾಗಿ ಕಂಡಿದ್ದಾರೆ. ದೊಡ್ಡಣ್ಣ ಅವರ ಇನ್ನೊಂದು ಮುಖ ಏನು ಅಂದರೆ ನಡೆದಾಡುವಂಥ ಪುಸ್ತಕದ ಭಂಡಾರ. ಅವ್ರ ಹತ್ರ ನೀವು ಯಾವುದೇ ವಿಷಯ ಕೇಳಿ ಭಾಳ ಚೆನ್ನಾಗಿ ಹೇಳುವಂಥ ಒಂದು ಅದ್ಭುತ ಇದೆ. ಇದು ದೊಡ್ಡಣ್ಣ ಅವ್ರಿಗೆ ನಾವು ಹೇಳೋಣ, ಈ ಕಾಮಿಡಿ ಕಿಲಾಡಿ ಅನ್ನೋದು ಶುರುವಾದಾಗ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ದೊಡ್ಡಣ್ಣ. ಬಟ್ ಇವತ್ತು ಅದು ಮನಸ್ಸುಗಳಲ್ಲಿ ಒಂದು ತುಂಬ ಸಂತೋಷ ಕೊಡುವಂಥ ಒಂದು ಕಾರ್ಯಕ್ರಮದ ವೇದಿಕೆ, ಶಾರದೆಯ ದೇಗುಲ. ಎನರ್ಜಿ ಕೊಡೋ ಟಾನಿಕ್ ಇದ್ದಂಗೆ. ಹೌದು. ದೇಹದಲ್ಲಿ ಯಾವುದೇ ಒಂದು ಅಂಶ ಕಮ್ಮಿ ಆದರೆ ಡಾಕ್ಟರ್ ಹತ್ರಕ್ಕೆ ಹೋಗಿ ಇಂಥದ್ದು ನಿಮಗೆ ಕಮ್ಮಿ ಆಗಿದೆ, ಇಂಥ ಟಾನಿಕ್ ತಗೊಳ್ಳಿ ಅಂತಾರಲ್ಲ, ಹಾಗೆ ಎಲ್ಲೂ ಸಿಗಲ್ಲ. ಈ ಕಾಮಿಡಿ ಕಿಲಾಡಿ ಒಳಗೆ ಸಿಗುವಂಥ ಒಂದು ದೊಡ್ಡ ಟಾನಿಕ್ ಇದೆಯಲ್ಲ, ನಗೆ ಟಾನಿಕ್, ಇದು ಎಲ್ಲೂ ಮಾರಲ್ಲ. ಇದು ಮಾರೋದು ಇಲ್ಲಿ ಮಾತ್ರ, ಇಲ್ಲಿಂದನೇ ಎಲ್ಲರೂ ಪರ್ಚೇಸ್ ಮಾಡಬೇಕು. ದೊಡ್ಡಣ್ಣ ಸರ್, ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗಿ ನಿಮ್ಮ ಸ್ನೇಹಿತರೊಬ್ರು ಫೋನ್ ಕಾಲ್ ಬಂದಿದ್ದಾರೆ. ಸೊ ನೀವು ಅವ್ರ ಜೊತೆ ಮಾತಾಡ್ಬೇಕು ಸರ್. ಖಂಡಿತ ಮಾತಾಡ್ತೀನಿ. ಮೀಸೆ ಮೀಸೆ ಗುಂಡಾಕ್ತೀನ ಅದನ್ನ ಕೇಳ್ಬೇಕಣ್ಣ ನೀನ್ ನನಗೆ. ನಿಮ್ಮಂತ ದೊಡ್ಡವ್ರ ಮುಂದೆ ಕುಂತ್ಕೊಳ್ಳೋದು ತೆಪ್ಪ ಅಂದ್ಮೇಲೆ ಸಾಮಾನು ಕೂತ್ಕೊಂಡು ಕುಡಿಯೋಣ ಅಂದ್ರೆ ಏನೋಣ ನೀನು. ಬಲ್ಲ ಮಗ, ನೀನು ಕೇಳಿದ ತಕ್ಷಣ ಹೆಂಗ ನುಲಿತೀಯ ನೋಡು. ಮೀಸೆ ಈ ನಾಟಿ ಕೋಳಿ ಹೆಂಗೆ ಅಂದ್ರೆ ಮೀಸೆ ಏನಾದ್ರು ಮಾಡಿ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಆಗ್ತಿದೆ, ಕೊಡಿಸ್ಬಿಡು. ನಾಟಿ ಕೋಳಿ ಬೇಕೇನೋ ಲೋಫರ್ ನನ್ನ ಮಗನೇ. ನಾಟಿ ಕೋಳಿ ಗ್ಲಾಸ್ ಒಳಗೆ ಹಾಕದೆ ಇಷ್ಟ ಹಾಕೊಂಡ್ಬಿಟ್ಟು ಪೂರ ನೀರು ಹಾಕಂಗೆ ಕುಡಿತೀಯ. ನಾನು ಹಂಗೆ ಕುಡಿದ್ರೆ ತಲೆ ಹಿಡ್ಕೊಂಡ್ಬಿಡುತ್ತೆ. ನನ್ನ ಮಗನೇ ಫುಲ್ ಗ್ಲಾಸ್ಗೆ ಹಾಕಿ ತೊಟ್ಟು ಕುಡಿಬೇಕು, ಗೊತ್ತಾಯ್ತಾ? ಸಿಗರೇಟ್ ಪ್ಲೀಸ್. ಮ್ಯಾಚಸ್ ಸರ್ ನಿಮ್ಮಪ್ಪ ಸನ ಚಲೇ ಮಗನೇ. ಅಲ್ಲ, ಎಂತ ನನ್ನ ಮಕ್ಕಳನ್ನ ನಮ್ಮ ಸರಿಸಮನವಾಗಿ ಕೂರಿಸ್ಕೊಂಡು ಎಣ್ಣೆ ಉಡ್ಸಿದ್ದು ತಪ್ಪಾಯ್ತು. ನಾನು ಬರ್ತೀನಿ ಕಣೋ, ಬಾಯ್. ಅಯ್ಯೋ, ನಿನ್ನ ಒಳಗಡೆ ಕೆಲವು ಟ್ಯಾಲೆಂಟ್ಗಳಿದ್ದಾವೆ. ಹೇಳಿ ಸರ್. ಎಷ್ಟು ವಾಯ್ಸ್ಗಳನ್ನ ಮಾಡೋಕ್ಕಾಗ್ತದೆ ಅಷ್ಟು ಫಾಸ್ಟಾಗಿ ಒಂದೊಂದು ವಾಯ್ಸ್ಗಳನ್ನ ಬಿಡ್ತಾ ಬಾ. ZTV ಕಾರ್ಯಕ್ರಮದಲ್ಲೇ ರಮೇಶ್ ಅವ್ರು ಮಾಡ್ತಾರೆ, ರಮೇಶ್ ಅಂತ ಮಾಡ. ಹಾಯ್, ಹಲೋ, ನಮಸ್ಕಾರ. ಇವತ್ತು ಕಾಮಿಡಿ ಕಿಲಾಡಿಗಳು ವೇದಿಕೆಗೆ ಇಷ್ಟೊಂದು ಅದ್ಭುತ ಕಲಾವಿದರು ಬಂದಿದ್ದಾರೆ. ಲೈಫಲ್ಲಿ ಒಂದೇ ಒಂದು ತುಂಬಾ ಇಂಪಾರ್ಟೆಂಟ್ ರೀ. ಯಾವತ್ತೂ ಅಷ್ಟೇ ಮನುಷ್ಯ ಆದವನು ತುಂಬಾ ಸ್ಪೋರ್ಟಿವ್ ಆಗಿರ್ಬೇಕಾಗತ್ತೆ. ಇವತ್ತು ಆ ಸ್ಪೋರ್ಟಿವ್ನೆಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ಕಾಮಿಡಿ ಕಿಲಾಡಿಗಳಿಗೆ ಎಲ್ಲರಿಗೂ ಬಳಿ ಒಂದು ಜೋರಾದ ಚಪ್ಪಾಳೆ. ನೀನು ವಾಯ್ಸ್ ಮಾಡೋ, ನಾವೇ ಕಣಿಡಿಬೇಕು. ಆ ಥರ ಯಾರ ಹೆಸರೇ ಹೇಳ್ಬೇಡ. ಹೌದಾ? ಹಂಗ ಮಜಾ ಇರ್ಬೇಕದು. ಈ ಶೋ ಬಗ್ಗೆ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ. ಅನಂತಾಚಾರ ಯಾಕೆ ಅಂದರೆ ನೋಡಿ, ಸಾರ್ಥಕ ಆಯಿತು. ನಾನಿಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದು ಸಾರ್ಥಕ ಆಯಿತು. ಲೇ ಪೊನ್ನಪ್ಪ, ನನಗೆ ಬಂದು ನಮ್ಮೂರಿಗೆ ಬಂದು ನನಗೆ ಚಾಲೆಂಜ್ ಆಗ್ತಾನೆ ನಾನಲ್ಲಿ. ನೋಡಿದ್ದೀನಿ ಕಣ, ಎಲ್ಲ ಸಿನಿಮಾದಲ್ಲೂ ನೋಡಿದ್ದೀನಿ ನಿನ್ನ. ನನ್ನ ಕೈಗೆ ನೀನು ಏನಾದರೂ ಸಿಗಬೇಕು, ಸಿಕ್ಕದಾಗ ತೋರಿಸ್ತೀನಿ ನಾನು ಯಾರು ಅಂತ. ಲೋ, ಇಷ್ಟು ಜನನ ಒಟ್ಟಿಗೆ ನೋಡ್ತಾ ಇದ್ರೆ ಹೊಟ್ಟೆಲಿ ಒಂಥರ ಗುಳ ಗುಳ ಅನ್ನತ್ತೆ ಕಣ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆ ಗಿಲ್ಲಿ ಸ್ಟೇಜ್ ಎಲ್ಲ ನಿಂದೆ ಕಣ, ಫುಲ್ ಜಮಾಯಿಸ್ಬಿಡು. ಲೋ, ಬರ್ತೀನಿ ಕಣ, ಬರ್ತೀನಿ ಬರ್ತೀನಿ. ಥ್ಯಾಂಕ್ ಯು. ಇಲ್ಲಿ ಐ ಥಿಂಕ್ ನೀನು ಯಾರೋ ಏನೋ ಮಾತಾಡ್ಬೇಕಾದ್ರೆ ಸ್ವಲ್ಪ ಸ್ಟೇಜ್ ಕಡೆ ನೋಡ್ಬೇಕಮ್ಮ. ಅದು ಏನಾಗುತ್ತೆ, ಸ್ವಲ್ಪ ಸೆನ್ಸಲ್ಲಿ ನಾವು ಏನೋ ಒಂದು ಐ ಥಿಂಕ್ ಅದೇ ಹೇಳೋದು ನೋಡಿ. ಇವತ್ತಿನ ಜನ್ರೇಷನ್ ಒಂದು ಸಮಸ್ಯೆ ಇದೆ ಇಲ್ಲಿ. ಐ ಥಿಂಕ್ ಮಾತಾಡಬೇಕಾದ್ರೆ ಅವನು ಯಾರೋ ನಿಂತ್ಕೊಂಡು ಶಿಳ್ಳೆ ಹೊಡಿತಾನೆ, ಇವನು ಯಾರೋ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾನೆ. ಕೇಳಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ. ನೀವು ಏನಾಗುತ್ತೆ ಇವತ್ತು
ಸೊ ಜನ್ರೇಷನ್ಗೆ ಇವತ್ತಿನ ಈ ಪರಿಸ್ಥಿತಿ ಬಗ್ಗೆ ಅರಿವಿಲ್ಲ. ಇಂಡಸ್ಟ್ರಿಯಲ್ಲಿ ನಾವು ಸ್ವಲ್ಪ 40 ಇಯರ್ಸ್ ಟ್ರಾವೆಲ್ ಮಾಡಿರೋದ್ರಿಂದ ಹೇಳ್ತೀನಿ, ಈ ಥರ ಹೋಗಿ ಏನೋ ಇಂಡಿಸಿಪ್ಲಿನ್ ನನಗೆ ವರ್ಕ್ ಆಗಲ್ಲ ಅಂತಾನೆ ಹೇಳಕ್ಕೆ ಬಂದೆ, ಮತ್ತೆ ಓ ಅಂತಾವ್ ನೀವು ಯಾವನೋ. ಅದೇ ಅಮ್ಮ ಹೇಳ್ತಾ ಇರೋದು, ಈ ಥರ ಮಾತಾಡಬೇಕಾದ್ರೆ ಓ ಅನ್ಬಾರ್ದು. 40 ಇಯರ್ಸ್ ನಾನು ಜರ್ನಿ ಸ್ಟಾರ್ಟ್ ಮಾಡಿರೋದು ಹೇಳ್ತಾ ಇದ್ದೀನಿ, ಅವನು ಅಡ್ರ ಹಾಕೊಂಡು ಅಂತಾನೆ ಅವನು ಯಾವ. ಥ್ಯಾಂಕ್ ಯು. ಎಲ್ಲಿ ಕುಂತಿರುವಂತ ಇಷ್ಟು ಜನಕ್ಕೆ ನಾನು ಏನೋ ಹೇಳಬೇಕು ಅಂತ ಬಂದೆ ಚಿನ್ನ. ಆದ್ರೆ ಒಂದು ಮಾತು ಹೇಳ್ತೀನಿ ಚಿನ್ನ, ನಟನೆ ಬಂದ್ರೆ ಮಾತ್ರ ನಟನೆ ಮಾಡಬೇಕು, ಕಾಮಿಡಿ ಬಂದಾಗ ಮಾತ್ರ ಕಾಮಿಡಿ ಮಾಡಬೇಕು. ಕಾಮಿಡಿ ಮಾಡಬೇಕಾದ್ರೆ ಸೀರಿಯಸ್ ಮಾತಾಡೋದು, ಸೀರಿಯಸ್ ಮಾತಾಡಬೇಕಾದ್ರೆ ಕಾಮಿಡಿ ವರ್ಕ್ ಆಗಲ್ಲ ಚಿನ್ನ. ದರ್ಶನ್ ಮಾತಾಡ. ಆಕ್ಚುಲಿ ತಂದೆ ತಾಯಿ ಸಮಾನರಾದಂಥ ಎಲ್ಲ ಗುರು ಹಿರಿಯರಿಗೆ ಆಕ್ಚುಲಿ ಅಕ್ಕಂಗಿದ್ರಿಗೆ ಅಣ್ತಮ್ಮಂದಿರಿಗೆ ಆಕ್ಚುಲಿ ಒಂದೇಳಕ್ಕೆ ಇಷ್ಟಪಡ್ತೀನಿ ಚಿನ್ನ. ಆಕ್ಚುಲಿ ಇವತ್ತು ಏನೇ ಒಂದು ಇವತ್ತು ನಿಮ್ಮ ಆಶೀರ್ವಾದ, ಐ ಥಿಂಕ್ ಏನೇ ಮಾಡ್ಬೋದು ಚಿನ್ನ, ಯಾರಾದರೂ ಮಾಡ್ಬೋದು. ಬಟ್ ನೀವೊಂದು ಪ್ರೀತಿ ಕೊಟ್ಟಿರೋದು ಅದಕ್ಕೆ ತುಂಬಾನೇ ಖುಷಿ ಇದೆ. ಯೋಗಿ ಸರ್, ನಾ ಒಂದು Thank ಮಾತು you. ಹೇಳ, Yes. ನೀವು ಕನ್ನಡಕ್ಕೆ ಸಿಕ್ಕಂತ ಒಂದು ಅನರ್ಘ್ಯ ರತ್ನ. ನೀವು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಅನರ್ಘ್ಯ ದೊಡ್ಡ ಮಾತು. ರತ್ನ. ಇಲ್ಲ ಯೋಗಿ ಸರ್, ಅಂದ್ರೆ ನಾನು ಯಾವಾಗ್ಲೂ ಏನ್ ಅನ್ಕೊಳ್ಳೋದಂದ್ರೆ, ಮಿಮಿಕ್ರಿ ಮಾಡೋದಿದೆಯಲ್ಲ ತುಂಬಾ ದೊಡ್ಡ ಕಲೆ. ನೀವು ಆಕ್ಚುಲಿ ಎಲ್ಲ ಕಲಾವಿದರನ್ನ ಜೀವಂತವಾಗಿಟ್ಟಿರ್ತೀರಾ. ಸೊ ನಿಮ್ಮ ಕಂಠ ಯಾವಾಗ್ಲೂ ತಂಪಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ Hats ಯು. off, hats ಥ್ಯಾಂಕ್ ಯು. off. ಥ್ಯಾಂಕ್ ಯು ಸೋ ಮಚ್. Hats ಥ್ಯಾಂಕ್ off, ಯು. ಯೋಗಿ ಸರ್. ಥ್ಯಾಂಕ್ ಯು ಸರ್. ಸ್ಟ್ಯಾಂಡಿಂಗ್ ಓವೇಷನ್ ಬರಬೇಕು ಯೋಗಿ thank you. ಸರ್ಗೆ. ವಾಟ್ ಅ ಟ್ರೂ ಟ್ಯಾಲೆಂಟ್. ಥ್ಯಾಂಕ್ ಯು. ವಿ ಆರ್ ಸೋ ಯೋಗಿ. ಪ್ರೌಡ್ ನೀವು ನಮ್ಮ ಜೊತೆ ಇದ್ದೀರಾ. ಇಡೀ ಪರ್ಫಾರ್ಮೆನ್ಸ್ಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ಚಿನ್ನ. ಎಸ್ ಮಗನೇ, ಹೊಡಿ ಶಾವ್ಗೆ ಆಗ್ಬಚ್ಗೆ. ನಾನು ಯೋಗಿ ಸರ್ ಅವರ ಆಟೋಗ್ರಾಫ್ ತಗೊಬೇಕು. ಯೋಗಿ ಸರ್, ಥ್ಯಾಂಕ್ ಯು. ಪ್ಲೀಸ್ ನನಗೋಸ್ಕರ ಒಂದು ಆಟೋಗ್ರಾಫ್ ಹಾಕಿ.